ನಮಸ್ಕಾರ. ಈ ದಿನದ ಪ್ರಮುಖ ಮುಖ್ಯಾಂಶಗಳು. ಈ ಸಲವೂ ಕಪ್ ಆರ್ಸಿಬಿಗೆ. ಸತತ 2ನೇ ಬಾರಿ ಕಪ್ ಗೆದ್ದ ಬೆಂಗಳೂರಿನಲ್ಲೇ ಉತ್ಸಾಹ ಹೆಚ್ಚಿದ ಅಭಿಮಾನಿಗಳ ಸಂಭ್ರಮ. 4 ಸುಲಿಗೆಗೋರರ ಸೆರೆ, ಬೈಕ್ ಆಟೋ ಪೊಲೀಸರ ವಶ, ಹೆಬ್ಬಗೋಡಿ ಠಾಣೆ ಬಳಿ ಘಟನೆ. ದೇವೇಗೌಡರ ಹೆಸರು ಮುಂಚೂಣಿಗೆ, ರಾಜ್ಯಸಭೆಗೆ ಬಿಜೆಪಿ ಸಂಸದೀಯ ಮಂಡಳಿ ಸಭೆಯಲ್ಲಿ ಚರ್ಚೆ. ಜಡಜೀವನ ಶೈಲಿಯಿಂದ ಹೃದಯ ರೋಗ, ಯುವ ಜನರಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತದ ಬಗ್ಗೆ ಪ್ರೋಟಿಸ್ ಆಸ್ಪತ್ರೆ ಜಾಗೃತಿ. ಪರಪ್ಪನ ಜೈಲಿನಲ್ಲಿ ಮಾನಸಿಕ ಆರೋಗ್ಯ ಸಹಾಯವಾಣಿ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾದ ವಿಕ್ರಮ್ ನಾಥ್ ಚಾಲನೆ. ಅಮೆರಿಕದ ಗ್ರೀನ್ ಕಾರ್ಡ್, ಭಾರತೀಯ ಸ್ಥಿತಿ ಅನಿಶ್ಚಿತ, ಡೊನಾಲ್ಡ್ ಟ್ರಂಪ್ ಸರ್ಕಾರದಿಂದ ಮತ್ತೊಂದು ವಲಸೆ ವಿರೋಧಿ ನಿಯಮ. ಮಾದಕ ವಸ್ತು ವಿರುದ್ಧ ಪೊಲೀಸರ ಸಮರ, 5 ತಿಂಗಳಲ್ಲಿ 200 ಕೋಟಿಗೂ ಅಧಿಕ ಮೌಲ್ಯದ ಡ್ರಗ್ಸ್ ವಶ, ದಂಧೆಯಲ್ಲಿ ಭಾಗಿಯಾಗಿದ್ದ ಸ್ಥಳೀಯ ವಿದೇಶಿ ಪ್ರಜೆಗಳ ಬಂಧನ. ಇಂದಿನಿಂದ ರಾಜ್ಯಾದ್ಯಂತ ಶೈಕ್ಷಣಿಕ ವರ್ಷ ಆರಂಭ, ಜಿಲ್ಲಾದ್ಯಂತ ಶಾಲೆಗಳು ಪುನರಾರಂಭ, ಗ್ರ್ಯಾಂಡ್ ವೆಲ್ಕಮ್ ಮಾಡಿದ ಶಾಲಾ ಸಿಬ್ಬಂದಿಗಳು. ಬೇರೊಬ್ಬನಿಗೆ ಲಂಚ ಪಡೆಯುವುದು ಅಪರಾಧ, ಕರ್ನಾಟಕ ಹೈಕೋರ್ಟ್ ತೀರ್ಪನ್ನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್. ನದಿಗೆ ತ್ಯಾಜ್ಯ ಸುರಿಯುತ್ತಿದ್ದ 6 ವಾಹನಗಳ ವಶ, ಕಾಡಗೋಡಿ ಪಿನಾಕಿನಿ ನದಿಯ ಬಳಿ ಘಟನೆ, ವಾಹನಗಳ ಮಾಲೀಕರು, ಚಾಲಕರು, ಭೂಮಾಲೀಕರು ವಿರುದ್ಧ ಎಫ್ಐಆರ್. ಓದಿದ ಶಾಲೆಗೆ ಭವ್ಯ ಕಟ್ಟಡದ ಕೊಡುಗೆ, 1.48 ಕೋಟಿ ದಾನ ಮಾಡಿದ ನಿವೃತ್ತ ಇಂಜಿನಿಯರ್ ಶಿವಕುಮಾರ್. ಕೆಆರ್ ಪೇಟೆಯ ಕತ್ತನಘಟ್ಟ ಶಾಲೆಯ ವಿನೂತನ ಕಟ್ಟಡ. ಆಟೋ ಚಾಲಕರಲ್ಲಿ ಕ್ಯಾನ್ಸರ್ ಪತ್ತೆಗೆ ತಪಾಸಣೆ, ವಿಶ್ವ ತಂಬಾಕು ರಹಿತ ಅಂಗವಾಗಿ HCG ಕ್ಯಾನ್ಸರ್ ಆಸ್ಪತ್ರೆಯ ವಿಭಿನ್ನ ಜಾಗೃತಿ. ಹೋರಾಟದಲ್ಲಿ ನಿಮ್ಮೊಂದಿಗೆ ಇರುತ್ತೇವೆ, ಕಾಂಗ್ರೆಸ್ನ ಗತವೈಭವ ಮರಳಿ ತರುವಂತೆ ಹೊಣೆಯನ್ನು ಡಿಕೆಶಿಗೆ ನೆನಪಿಸಿದ ಸಿದ್ದರಾಮಯ್ಯ. ಅನ್ಯ ಉದ್ದೇಶಕ್ಕೆ ಜಮೀನು ನೀಡಬೇಡಿ, ನ್ಯಾಯಮೂರ್ತಿಗಳ ವಸತಿ ಗೃಹ ನಿರ್ಮಾಣಕ್ಕೆ, ಪಶುವೈದ್ಯಕೀಯ ಜಮೀನು ಸ್ವಾಧೀನಕ್ಕೆ ಸರ್ಕಾರದ ನಿರ್ಧಾರಕ್ಕೆ ವಿರೋಧ. ಸಚಿವಗಿರಿಗೆ ಮಾನದಂಡವೇನು, ಪಕ್ಷನಿಷ್ಠ ಹೊಸ ಮುಖಗಳಿಗೆ ಮಣೆ, ಜೂನ್ 3ಕ್ಕೆ 10 ಸಚಿವರ ಪ್ರಮಾಣ ವಚನ ಸಂಭವ.